ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲನ್. ಬಿಗ್ ಬಾಸ್ ಮನೇಲಿ ಈಗ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಸೊ ನಿನ್ನೆ ಒಂದು ಫ್ಯಾಮಿಲಿ ರೌಂಡ್ ಅಂದರೆ ನಿನ್ನೆ ಎಪಿಸೋಡ್ಗೆ ಸಾಕಷ್ಟು ಜನ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ಯಾಮಿಲಿ ಮುಖಾಮುಖಿ ಆಗ್ತಾ ಇತ್ತು. ಸೊ ಆ ಸಂದರ್ಭವನ್ನು ನೋಡಬೇಕು ಅಂದರೆ ಆ ಎಪಿಸೋಡನ್ನು ನೋಡೋಕ್ಕೆ ಸಾಕಷ್ಟು ಜನ ಅಂದರೆ ಗಿಲ್ಲಿಯವರ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಅವರ ಫ್ಯಾನ್ಸ್ ಆಗಿರ್ಬೋದು ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಹೌದು, ನಿನ್ನೆ ಸ್ಟಾರ್ಟಿಂಗ್ ಬಂದಾಗ ಧ್ರುವಂತ್ ಅವರ ಫ್ಯಾಮಿಲಿ ಬಂತು. ಸೊ ಅದು ಆ ಒಂದು ಮೂಮೆಂಟ್ ಇತ್ತಲ್ಲ, ತುಂಬ ಕ್ಯೂಟ್ ಅಂತ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಧ್ರುವಂತ್ ಅವರ ತಮ್ಮನ ಮದುವೆಗೆ ಅವ್ರಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅವ್ರು ಬಿಗ್ ಬಾಸ್ ಮನೇಲಿ ಇರ್ತಾರೆ. ಸೊ ಅವರಿಗೆ ವಿಶಸ್ ಮಾಡಿದ್ರು, ಬಟ್ ಅಲ್ಲಿ ಹೋಗಿ ಅಲ್ಲಿ ಅವರ ಪ್ರೆಸೆನ್ಸ್ ಇರಲಿಲ್ಲ ಧ್ರುವಂತ್ ಅವ್ರದ್ದು. ಸೊ ಹಾಗಾಗಿ ಅವ್ರು ತುಂಬಾ ಮಿಸ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ಬಿಗ್ ಬಾಸ್ ಮನೇಲಿ ಅವರು ಮದುವೆ ಗೆಟಪ್ ಅಲ್ಲಿ ಬಂದ್ರು. ಸೊ ಆ ಒಂದು ಮೂಮೆಂಟ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಇನ್ನು ಆ ಒಂದು ನಿನ್ನೆ ಒಂದು ಮೂಮೆಂಟ್ ಏನಿತ್ತು, ಅವರ ಮದುವೆ ದಿನದ್ದಾಗಿರ್ಬೋದು, ಆಲ್ಬಮ್ ಆಗಿರ್ಬೋದು. ಸ್ಟಾರ್ಟಿಂಗ್ ಬಿಗ್ ಬಾಸ್ ಏನ್ ಮಾಡಿದ್ರು ಅಂದ್ರೆ ಆಲ್ಬಮ್ ಅನ್ನ ಕೊಟ್ಟು, ಅಂದ್ರೆ ಧ್ರುವಂತ್ ಅವರ ತಮ್ಮನ ಮದುವೆ ಆಲ್ಬಮ್ ಅನ್ನ ಕೊಟ್ಟು ಅದನ್ನು ನೋಡೋದಾಗಿರ್ಬೋದು, ಅದ್ರ ಬಗ್ಗೆ ಇದು ಯಾರು ಅಂತ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು. ಸೊ ಬಿಗ್ ಬಾಸ್ ಮತ್ತೆ ಧ್ರುವಂತ್ ಅವರ ಕಾನ್ವರ್ಸೇಷನ್ ಇತ್ತಲ್ಲ, ಅದೆಲ್ಲ ಒಂದ್ ಕಡೆ ನಂಗೆ ಐಶ್ವರ್ಯ ಮತ್ತೆ ಬಿಗ್ ಬಾಸ್ ನಡುವೆ ಕಾನ್ವರ್ಸೇಷನ್ ಆಯ್ತು ಗೊತ್ತಲ್ಲ ಲಾಸ್ಟ್ ವೀಕ್ ಅಲ್ಲಿ. ಅಂದ್ರೆ ಅವರಿಗೆ ಅವರ ಪೇರೆಂಟ್ಸ್ ಇಲ್ಲ, ಸೊ ಆ ಒಂದು ವಿಚಾರಕ್ಕೆ ನೀವು ನಮ್ಮ ಮಗಳು ಆ ತರ ಒಂದು ಭಾವನಾತ್ಮಕ ಮೆಸೇಜ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಸೊ ನಂಗೆ ಯಾಕೋ ಆ ಒಂದು ಥಾಟ್ ಅಂದ್ರೆ ಆ ಒಂದು ಫೀಲ್ ನಂಗೆ ಇಲ್ಲಿ ಕೊಡ್ತು ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ತುಂಬಾ ಕ್ಯಾಶುಯಲಿ ಮಾತಾಡಿದ್ರು. ಆಮೇಲೆ ಧ್ರುವಂತ್ ಅವರ ಫೀಲಿಂಗ್ಸ್ ಅನ್ನ ಹೇಳಿದ್ರು, ಯಾರು ಅಂದ್ರೆ ಅವರೊಂದು ಫ್ಯಾಮಿಲಿ ಫೋಟೋವನ್ನ ನೋಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ರು. ಸೊ ಅದೆಲ್ಲ ಮೂಮೆಂಟ್ ಕ್ಯೂಟ್ ಆಗಿತ್ತು. ಬಟ್ ಧ್ರುವಂತ್ ಅವರಿಗೆ ಫಸ್ಟ್ ಟ್ವಿಸ್ಟ್ ಕೊಟ್ಟಿದ್ದೆ, ನಿಮ್ಮ ತಮ್ಮನಿಗೆ ಬರಕ್ಕಾಗಲ್ಲ, ಆ ತರ ಏನೋ ಕಾರಣಾಂತರಗಳಿಂದ ಬರಕ್ಕಾಗಲ್ಲ ಫ್ಯಾಮಿಲಿ ಅವ್ರಿಗೆ ಅಂತ ಹೇಳ್ತಾರೆ. ಬಟ್ ಬಿಗ್ ಬಾಸ್ ಗೊತ್ತಲ್ಲ, ಒಂದು ಟ್ವಿಸ್ಟ್ ಕೊಡ್ತಾರೆ ಮತ್ತೆ ಅಲ್ಲಿ ಏನೋ ಒಂದು ಬೇರೆ ಟ್ವಿಸ್ಟ್ ಇಟ್ಟಿರ್ತಾರೆ. ಸೊ ಆ ಕಾರಣಕ್ಕಾಗಿ ನಿನ್ನೆ ಬಿಗ್ ಬಾಸ್ ಮನೆಗಿಂತ ಅವರು ಒಂದು ಕನ್ಫೆಷನ್ ರೂಮ್ಗೆ ಹೋದಾಗ ಅಲ್ಲಿ ಕಾವ್ಯ ಅವ್ರ ಒಂದು ಸೂಚನೆಯನ್ನು ಓದ್ತಾರೆ, ಅಂದ್ರೆ ಲೆಟರ್ ಅನ್ನು ಓದ್ತಾರೆ. ಅಲ್ಲಿ ಅವರು ಬರ್ಬೇಕಾದ್ರೆ ಅಲ್ಲಿ ಸಾಲಾಗಿ ನಿಂತ್ಕೋಬೇಕಂದ್ರೆ ಧ್ರುವಂತ್ ಅವರ ಫ್ಯಾಮಿಲಿ ಬರ್ತಾರೆ. ಸೊ ಆವಾಗ ಅವರನ್ನ ಸ್ವಾಗತಿಸಬೇಕು ಪ್ರೀತಿಯಿಂದ ಹೂ ಹಾಕಿ, ಆ ತರ ಒಂದು ಮೆಸೇಜ್ ಇರುತ್ತೆ. ಸೊ ಹೌದು, ಆಮೇಲೆ ಧ್ರುವಂತ್ ಅವ್ರು ಬರ್ಬೇಕಾದ್ರೆ ಎಲ್ಲರೂ ಅಲ್ಲಿ ನಿಂತಿರ್ತಾರೆ. ಆಮೇಲೆ ಒಂದು ಸಾಂಗ್ ಬರುತ್ತೆ. ಸೊ ಆವಾಗ ಸಾಂಗ್ ಅಲ್ಲಿ ಅವರು ಮದ್ವೆ ಗೆಟಪ್ ಅಲ್ಲೇ ಬರ್ತಾರೆ, ಅಂದ್ರೆ ಮದ್ವೆಯಲ್ಲಿ ಹೇಗೆ ರೆಡಿ ಆಗಿದ್ರು ಆ ಗೆಟಪ್ ಅಲ್ಲೇ ಬರ್ತಾರೆ. ಸೊ ಆ ಮೂಮೆಂಟ್ ಸಿಕ್ಕಾಪಟ್ಟೆ ಕ್ಯೂಟ್. ಈ ತರ ಒಂದು ಕ್ಯೂಟ್ ಮೂಮೆಂಟ್ ಆಗಿರ್ಬೋದು, ಅಥವಾ ಈ ತರ ಒಂದು ಮೆಮೊರೇಬಲ್ ಒಂದು ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಬಿಗ್ ಬಾಸ್ ಕನ್ನಡದಲ್ಲಿ ಮಾತ್ರ ಅನ್ಸುತ್ತೆ. ಯಾಕಂದ್ರೆ ನಾವೆಷ್ಟೋ ಈಗ ಬಿಗ್ ಬಾಸ್ ನೋಡಿದ್ವಿ, ತೆಲುಗಲ್ಲಿದೆ, ತಮಿಳಿದೆ, ಬಟ್ ಇಷ್ಟು ಒಂದು ಎಮೋಷನಲಿ ಕನೆಕ್ಟ್ ಆಗಿ ನೋಡೋದು ಅಥವಾ ಈ ಒಂದು ಎಮೋಷನ್ಗೆ ಬೆಲೆ ಕೊಡುವಂತಹ ಒಂದು ಬಿಗ್ ಬಾಸ್ ಅಂದ್ರೆ ಕನ್ನಡ ನಮ್ಮ ಬಿಗ್ ಬಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಅಂದ್ರೆ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಒಂದು ಎಂಕರೇಜ್ ಮಾಡಬೇಕು ಅಥವಾ ಯಾವ ರೀತಿ ಮಾತಾಡಬೇಕು, ಅದರಲ್ಲೂ ಒಂದು ಫ್ಯಾಮಿಲಿ ಜೊತೆ ಅವರ ನಂಟು ಅಥವಾ ಫ್ಯಾಮಿಲಿಯಿಂದ ಬೇರ್ಪಟ್ಟಿದ್ರೆ ಅಥವಾ ಫ್ಯಾಮಿಲಿ ಅವ್ರ ಜೊತೆ ಇಲ್ಲ ಅಂದ್ರೆ, ಪೇರೆಂಟ್ಸ್ ಅವ್ರದ್ದೇನೋ ಡೆತ್ ಎಲ್ಲ ಆಗಿದ್ರೆ, ಸೊ ಬಿಗ್ ಬಾಸ್ ಅವಾಗ ಯಾವ ಸ್ಥಾನದಲ್ಲಿ ಅಂದ್ರೆ ಪೇರೆಂಟ್ಸ್ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು. ಈ ತರ ಮೂಮೆಂಟ್ ನಾವು ಕನ್ನಡ ಬಿಗ್ ಬಾಸ್ ಅಲ್ಲಿ ತುಂಬಾ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದರಲ್ಲೂ ಐಶ್ವರ್ಯ ಅವ್ರದ್ದಾಗಿರ್ಬೋದು ಅಥವಾ ಬೇರೆ ಎಲ್ಲರಿಗೂ ಕೂಡ ಅಷ್ಟೇ. ಈಗ ಸ್ಟಾರ್ಟಿಂಗ್ ಇಂದಾನು ಬಿಗ್ ಬಾಸ್ ಆ ಒಂದು ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿ ಮಾತಾಡೋದಾಗಿರ್ಬೋದು, ಅವ್ರಿಗೊಂದು ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಕೊಡೋದಿಲ್ಲ ಬಿಗ್ ಬಾಸ್. ಆ ಕಾರಣಕ್ಕಾಗಿ ನಿನ್ನೆ ಆ ಮೂಮೆಂಟ್ ನಂಗೆ ಪರ್ಸನಲಿ ಆ ಒಂದು ಸೆಗ್ಮೆಂಟ್ ಏನಿತ್ತು ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯ್ತು. ಆ ಒಂದು ಎಮೋಷನಲಿ ತುಂಬಾ ಕನೆಕ್ಟ್ ಆಗಿ ನಾನು ನೋಡ್ತಾ ಇದ್ದೆ. ಯಾಕಂದ್ರೆ ಅದು ಯಾಕೋ ಗೊತ್ತಿಲ್ಲ, ಆ ಒಂದು ಮೂಮೆಂಟ್ ಅಂದ್ರೆ ಅವರ ಪ್ರೆಸೆನ್ಸ್ ಇರ್ಲಿಲ್ಲ ಮದ್ವೆಯಲ್ಲಿ, ಬಟ್ ಆ ಒಂದು ಮದ್ವೆ ಗೆಟಪ್ ಅಲ್ಲಿ ಬರೋದು, ಅವರನ್ನ ವೆಲ್ಕಮ್ ಮಾಡಿದ ರೀತಿ, ಆಮೇಲೆ ಅವ್ರು ಮಾತಾಡಿದ್ದು ಎಲ್ಲ ತುಂಬಾ ಖುಷಿ ಆಯ್ತು. ಬಟ್ ಆಮೇಲೆ ಬಂದಿರೋದು ಗಿಲ್ಲಿಯವರ ಫ್ಯಾಮಿಲಿ. ಯಾಕೋ ನಾವು ಅಷ್ಟೊತ್ತು ಕಾಯ್ತಾ ಇದ್ವಿ ಯಾವಾಗ ಗಿಲ್ಲಿಯವ್ರ ಫ್ಯಾಮಿಲಿ ಬರ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಪ್ರೋಮೋದಲ್ಲಿ ನೋಡಿದಾಗನೇ ಗಿಲ್ಲಿಯವರು ತಂದೆ ಬಂದು ಅವ್ರಿಗೆ ಕೋಲಲ್ಲಿ ಹೊಡಿತಾ ಇದ್ರು. ಸೊ ಆ ಒಂದು ಫನಿ ಮೂಮೆಂಟ್ ನ ನೋಡೋಕೆ ಕಾಯ್ತಾ ಇದ್ವಿ. ಯಾಕಂದ್ರೆ ಈಗ ಕಾಮಿಡಿಯನ್ಸ್ ಇದಾರಲ್ಲ, ಸೊ ಅವ್ರು ಏನೇ ಕ್ವಾಟ್ಲೆ ಮಾಡಿದ್ರು, ಅವ್ರ ಫ್ಯಾಮಿಲಿ ಬರ್ಬೇಕಾದ್ರೆ ಅವ್ರಿಗೆ ಏನಾದೊಂದು ಚೇಷ್ಟೆ ಮಾಡೋದು ಅಥವಾ ಆ ಮನೆಯವರಿಂದ. ಈಗ ಲಾಸ್ಟ್ ಟೈಮ್ ತುಕಾಲಿ ಸಂತು ಅವರ ಫ್ಯಾಮಿಲಿಯಿಂದ ಬಂದ್ರು, ಅವರ ವೈಫ್ ಮಾನಸ ಅವ್ರು ಬಂದು ಅವರಿಗೆ ಸರಿಯಾಗಿ ಹೊಡೆದ್ರು. ಸೊ ಈ ತರ ಒಂದು ಯಾರು ಕಾಮಿಡಿಯನ್ಸ್ ಇದಾರೆ ಅವರ ಚೇಷ್ಟೆಗೆ ಅವರ ಮನೆಯವ್ರು ಬಂದು ಅವ್ರಿಗೆ ಬುದ್ಧಿ ಮಾತು ಅಥವಾ ಸುಮ್ಮನೆ ಅವರೇ ಕೂಡ ಒಂದು ಚೇಷ್ಟೆ ಮಾಡೋದಾಗಿರ್ಬೋದು. ಈ ತರ ನೋಡಿದಾಗ ಅದು ಒಂಥರ ಕ್ಯೂಟ್ ಮೂಮೆಂಟ್ ಅಂತ ಅನಿಸ್ತಾ ಇತ್ತು. ಆಮೇಲೆ ಗಿಲ್ಲಿಯವರ ತಂದೆ ಬಂದಾಗ ನಾವೇನೋ ಹೊಡಿತಾರೆ, ಏನೋ ಬೈತಾರೆ ಆ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾಗೆ, ಬಟ್ ಅಲ್ಲಿ ಏನು ಪಾಪ ಮಾಡಿಲ್ಲ, ಅವರು ಗಿಲ್ಲಿಗೆ ಕೋಲನ್ನು ಕೂಡ ಹತ್ರ ತಾಗಿಸ್ಲಿಲ್ಲ. ಅದು ತಂದೆ ಪ್ರೀತಿ ಅಂದ್ರೆ. ಸೊ ಹೌದು, ಅವರ ತಾಯಿ ಅಂದ್ರೆ ತಂದೆ ಕೂಡ ಅಷ್ಟೇ. ಈಗ ಬೇರೆಯವ್ರು ಯಾರೇ ಹೇಳಿದ್ರು, ಬಿಗ್ ಬಾಸ್ ಅವರಿಗೆ ಆಪರ್ಚುನಿಟಿ ಕೊಟ್ಟರು, ಅಂದ್ರೆ ಈಗ ಕಾವ್ಯ ಅವ್ರಿಗೆ ಆಗಿರ್ಬೋದು, ರಘು ಅವ್ರಿಗೆ ಆಗಿರ್ಬೋದು ಹೊಡಿಯೋಕೆ ಆಪರ್ಚುನಿಟಿ ಕೊಟ್ಟರು. ಬಟ್ ಅಲ್ಲಿ ತಂದೆ ಆದಂತಹ ಗಿಲ್ಲಿಯವರ ತಂದೆ ಏನ್ ಮಾಡ್ತಾರೆ, ಅದ ಹೊಡಿಯೋಕ್ ಬಿಡಲ್ಲ. ಆಮೇಲೆ ಅವ್ರ ಕಾಲನ್ನು ನೋಡೋದಾಗಿರ್ಬೋದು, ಅಂದ್ರೆ ಪೆಟ್ಟು ಬಿತ್ತು ಆ ತರ ನೋಡೋದಾಗಿರ್ಬೋದು, ಆ ತರ ಮಾಡ್ತಾ ಇದ್ರು. ಸೊ ಅಲ್ಲಿ ಅದು ಕೂಡ ಕ್ಯೂಟ್ ಮೂಮೆಂಟ್ ಅಂತ ಅನಿಸ್ತು. ಆಮೇಲೆ ಸರ್ಪ್ರೈಸಿಂಗ್ ಅಂದ್ರೆ ಗಿಲ್ಲಿಯವರ ತಾಯಿ ಕೂಡ ಬರ್ತಾರೆ. ಅವ್ರು ಬಂದಾಗ ಆ ಒಂದು ಕ್ಯೂಟ್ ಮೂಮೆಂಟ್ ಏನಿತ್ತು, ಆ ಒಂದು ಗಿಲ್ಲಿ ಜೊತೆ ಅವರು ಗಿಲ್ಲಿ ಎಷ್ಟು ದಿನ ಏನ್ ಮನೆಯವರ ಕಾಲು ಎಳಿಕೊಂಡು ಅಥವಾ ಚೇಷ್ಟೆಯನ್ನ ಮಾಡ್ಕೊಂಡು ಕಿತಾಪತಿಯನ್ನ ಮಾಡ್ಕೊಂಡಿದ್ರು. ಸೊ ನಿನ್ನೆ ಗಿಲ್ಲಿಯವರ ಒಂದು ಮಗು ಮನಸ್ಸನ್ನ ನಾವು ನೋಡಿದ್ವಿ. ಸೊ ಅಲ್ಲೂ ಕೂಡ ಅಷ್ಟೇ, ಅವ್ರ ತಾಯಿ ಹೇಳ್ತಾರೆ, ನೀನ್ ಮನೇಲಿ ಹೇಗಿದ್ಯಾ ಹಾಗೆ ಇದೆಯಾ, ಏನು ಚೇಂಜಸ್ ಇಲ್ಲ ಅನ್ನೋ. ಸೊ ನಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಎಷ್ಟೋ ಜನ ಹೇಳಿದ್ದಾರೆ ಗಿಲ್ಲಿ ಅವ್ರಿಗೆ ಕಂಟೆಂಟ್ ಬೇಕು, ತಾನು ಮುಂದೆ ಕಾಣಿಸ್ಕೋಬೇಕು, ಈ ತರ ಮಾತಾಡ್ತಾನೆ. ಸೊ ಆ ಕಾರಣಕ್ಕಾಗಿ ಅವ್ರನ್ನ ಎಲ್ಲರ ಜೊತೆ ಕಾಲು ಎಳೆಯೋದು
ಇರೋದು ಅಥವಾ ಎಲ್ಲರಿಗೂ ಅವ್ರು ಚೇಷ್ಟೆ ಮಾಡೋದು ಅಂತ ಹೇಳ್ತಿದ್ರು. ಬಟ್ ಅವರ ತಾಯಿ ಬಂದು ಹೇಳಿದಾಗ ನಮಗೂ ಅನಿಸ್ತು ಅವ್ರ ಮನೇಲೂ ಹೀಗೆ ಇರ್ತಾರಂತೆ. ಸೊ ಹೌದು, ಮನೆಯಲ್ಲೂ ಕೂಡ ಅವ್ರು ತಮಾಷೆ ಮಾಡ್ಕೊಂಡು ಇನ್ನೊಬ್ಬರನ್ನ ನಗಿಸ್ಕೊಂಡಿರುವಂತ ಗಿಲ್ಲಿ ಮನೇಲಿ ಹೇಗಿದ್ದಾರೋ ಹಾಗೆ ಇಲ್ಲಿದ್ದಾರೆ. ಸೊ ಅಲ್ಲೇನು ಚೇಂಜಸ್ ಇಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್, ಆ ಒಂದು ಪರ್ಸನಾಲಿಟಿ ಜನರಿಗೆ ತುಂಬಾ ಇಷ್ಟ ಆಗ್ತಿದೆ ಗಿಲ್ಲಿ ಅವ್ರದ್ದು. ಇನ್ನು ಕಾವ್ಯ ಅವರ ಫ್ಯಾಮಿಲಿ ಆಗಿರ್ಬೋದು, ಕಾವ್ಯ ಅವರಿಗೆ ಸ್ವಲ್ಪ ಬಿಗ್ ಬಾಸ್ ಟೆನ್ಷನ್ ಅನ್ನು ಕೊಡ್ತಾರೆ. ಅಂದ್ರೆ 15 ನಿಮಿಷದಲ್ಲಿ ಅಲ್ಲಿ ತಾಯಿ ಜೊತೆನೂ ಮಾತಾಡ್ಬೇಕು, ತಮ್ಮನ ಜೊತೆನೂ ಮಾತಾಡ್ಬೇಕು ಅಂತ. ಸೊ ಅಲ್ಲಿ ಆಮೇಲೆ ಬಿಗ್ ಬಾಸ್ ಅವರು ವಿನ್ ಆದದಕ್ಕೆ ಅಂದ್ರೆ ಆ ಟಾಸ್ಕ್ ಅಂದ್ರೆ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ ಗೆದ್ದಿದ್ದಕ್ಕೆ ಅವರ ತಾಯಿ ಮತ್ತೆ ತಮ್ಮನನ್ನ ಮೀಟ್ ಮಾಡಿಸ್ತಾರೆ. ಆಮೇಲೆ ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ರು. ಬಟ್ ನೋಡಿದಾಗ ನಮಗೂ ಬೇಜಾರು ಅನ್ನಿಸ್ತು. ಯಾಕಂದ್ರೆ ಅವರ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ, ಮನೆಯಲ್ಲಿದ್ದ ಮೂಲ ನಿಯಮವನ್ನ ಬ್ರೇಕ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಅವರು ಅಂದ್ರೆ ಹೊರಗಡೆ ಆಗಿರೋ ವಿಷಯವನ್ನ ಸ್ವಲ್ಪ ಮಾತಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ್ಲೂ ಅಷ್ಟೇ ಗಿಲ್ಲಿಯನ್ನ ಬಿಟ್ಕೊಡ್ಬೇಡ, ಅವ್ನು ನಿನ್ನ ಬಿಟ್ಕೊಡಲ್ಲ, ನೀನ್ ಯಾಕೆ ಗಿಲ್ಲಿಯನ್ನ ಬಿಟ್ಕೊಡ್ತೀಯಾ, ಆ ತರ ಅವ್ನು ಮಾತಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಕಾವ್ಯವ್ರಿಗೆ ಹೊರಗಿನ ವಿಷಯವನ್ನ, ಹೊರಗಡೆ ಏನಾಗ್ತಾ ಇದೆ ಅದನ್ನ ಹೇಳ್ತಿದ್ದಾರೆ. ಅದ್ಯಾಕೋ ಬಿಗ್ ಬಾಸ್ ಮೂಲ ನಿಯಮಕ್ಕೆ ಒಂದು ಉಲ್ಲಂಘನೆ ಅಂತಾನೆ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ, ಅವರನ್ನ ಮನೆಯಿಂದ ಹೊರಗೆ ಹೋಗಕ್ಕೆ ಹೇಳ್ತಾರೆ. ಸೊ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಅನ್ಸುತ್ತೆ. ಯಾಕಂದ್ರೆ ಈ ಫ್ಯಾಮಿಲಿ ರೌಂಡ್ ಸ್ವಲ್ಪ ಅದು ಬೇಡ ಇತ್ತು, ಬಟ್ ಅವ್ರು ಮಾಡಿದ್ದು ತಪ್ಪೆ. ಯಾಕಂದ್ರೆ ಹೊರಗಿನ ವಿಷಯವನ್ನ ಬಿಗ್ ಬಾಸ್ ಮನೇಲಿ ಎಲ್ಲೂ ಹೇಳಂಗಿಲ್ಲ. ಸೊ ಆಗ ಏನಾಗ್ತದೆ, ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಂದ್ರೆ ನಾನು ಈ ತರ ಮಾಡಿದ್ರೆ ಇನ್ನು ಉಳಿತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅವರಲ್ಲಿ ಬಿಲ್ಡ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅಲ್ಲೇನೋ ಹೊರಗಿನ ವಿಷಯವನ್ನ ಒಳಗಡೆ ಮಾತಾಡಬಾರ್ದು ಅನ್ನೋದೊಂದು ರೂಲ್ಸ್ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಅವರ ತಮ್ಮ ಆಗಿರ್ಬೋದು ಅದನ್ನ ಬ್ರೇಕ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ. ಇವತ್ತೊಂದು ಪ್ರೋಮೋದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗಿದೆ. ಸೊ ಅದು ಇವತ್ತು ತೋರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಇವತ್ತು ಪ್ರೋಮೋ ಬಿಟ್ಟ ಹಾಗೆ ಇವತ್ತು ಮಾಡುವವರ ಫ್ಯಾಮಿಲಿ ಬರುತ್ತೆ. ಸೊ ಮಾಡುವವರ ಕ್ಯೂಟ್ ಮಕ್ಕಳು ಕೂಡ, ಆ ಒಂದು ಕ್ಯೂಟ್ ಮಕ್ಕಳಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಾಗಿದೆ ಅಂದ್ರೆ ಆ ಹೇರ್ ಸ್ಟೈಲ್ ಆಗಿರ್ಬೋದು, ಮಾಡುವವ್ರು ಮಾಡಿದ ರೀತಿನ ಒಂದು ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಕ್ಯೂಟ್ ಮೂವ್ಮೆಂಟ್ ಆಗಿದೆ. ಆಮೇಲೆ ಆ ಒಂದು ಇಬ್ರು ಮಕ್ಕಳು ಮನೆಯಲ್ಲ ಓಡಾಡೋದು, ಆಟ ಆಡೋದಾಗಿರ್ಬೋದು, ಅಥವಾ ಅವರ ವೈಫ್ ಬಂದಿರೋದು, ಇದು ಮಾಡುವವರ ಒಂದು ಇವತ್ತಿನ ಅಂದ್ರೆ ಅವರ ಲೈಫಲ್ಲಿ ಆದಂತ ಒಂದು ಕ್ಯೂಟ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು. ಆ ಒಂದು ಪ್ರೋಮೋ ಬಿಟ್ಟಾಗ್ಲೇ ನೋಡ್ಬೇಕಿತ್ತು ನಾವು. ಗಿಲ್ಲಿ ಅವರು ಆ ಮಗುವನ್ನ ಇಟ್ಕೊಳ್ಳೋದಾಗಿರ್ಬೋದು, ಅವರ ತರ್ಲೆಗಳನ್ನ ನೋಡೋದಾಗಿರ್ಬೋದು. ಗಿಲ್ಲಿನೇ ಒಂದು ತರ್ಲೆ ಅಂದ್ಮೇಲೆ ಗಿಲ್ಲಿಗೆ ಡಬಲ್ ತರ್ಲೆ ಈ ಇಬ್ರು ಮಕ್ಕಳು ಅಂತ ಹೇಳ್ಬೋದು. ಅಷ್ಟು ಕ್ಯೂಟ್ ಆಗಿತ್ತು ಆ ಒಂದು ಪ್ರೋಮೋದಲ್ಲಿ ನೋಡಿದಾಗ. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬೋದು. ಬಟ್ ಈ ವಾರ ಕಳಪೆ ಏನಾದ್ರು ಇರ್ಬೋದಾ ಅನ್ನೋದು ಪ್ರಶ್ನೆ ಆಗ್ತದೆ. ಕಳಪೆನೂ ಇಲ್ಲ, ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ತರ ಮಾಡ್ತಿದ್ದಾರೆ. ಇನ್ನು ಮೇನ್ ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ ಬಂದಿರೋ ಫ್ಯಾಮಿಲಿ ಏನ್ ಮಾಡ್ತಾರೆ, ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಆಗ್ಬೇಕು ಅಂತ ನೋಡೋಕೆ ಇಷ್ಟಪಡ್ತಾರೆ. ನಮಗೂ ಅಷ್ಟೇ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆದ್ರೆ ಯಾವ ತರ ಇರ್ಬೋದು, ಯಾವ ತರ ಮನೇನ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ಬೇಕು, ಏನಾದ್ರು 4 ವೋಟ್ ಗಿಲ್ಲಿ ಅವ್ರಿಗೆ ಬಿದ್ದಿದೆ. ಸೊ ಇನ್ನು ಬಂದಿರೋರು ಯಾರಾದ್ರೂ ಗಿಲ್ಲಿ ಅವ್ರಿಗೆ ವೋಟ್ ಹಾಕಿದ್ರೆ ಇವಾಗ ಗ್ಯಾರಂಟಿ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ಆದ್ರೆ ಗಿಲ್ಲಿ ಅವ್ರು ಯಾವ ತರ ಮಾಡ್ಬೋದು, ಇಷ್ಟು ದಿನ ಬೇರೆ ಕ್ಯಾಪ್ಟನ್ ಆಗಿದ್ರು ಬೇರೆಯವರನ್ನ ಅವ್ರೇನೇ ಕೆಲಸ ಹೇಳಿದ್ರು ಮಾಡದೇ ಇದ್ದಂತ ಗಿಲ್ಲಿ ಕ್ಯಾಪ್ಟನ್ ಆದಾಗ ಬೇರೆಯವ್ರಿಗೆ ಟಾಸ್ಕ್ ಕೊಟ್ಟಾಗ ಅವರು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅದನ್ನ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಆ ಒಂದು ಮೂಮೆಂಟ್ ಅನ್ನ ನೋಡೋಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿ ಕಾಯ್ತಾ ಇದ್ದೀನಿ. ಅವ್ರು ಗಿಲ್ಲಿ ಅವರು ಕ್ಯಾಪ್ಟನ್ ಆದ್ರೆ ಯಾವ ರೀತಿ ಇರ್ಬೋದು ಅಂತ ನಾವು ನೋಡ್ಬೇಕು. ಬಟ್ ಕ್ಯಾಪ್ಟನ್ ಆದ್ರೆ ತುಂಬಾ ಖುಷಿ ಆಗುತ್ತೆ. ಕ್ಯಾಪ್ಟನ್ ಆದ್ರೆ ಯಾವ ರೀತಿ ಅವರು ಅವ್ರ ಮನೆಯನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗುತ್ತೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.